ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಫೋಸಿಸ್ ಷೇರುಗಳು ಒಂದೇ ದಿನದಲ್ಲಿ 8% ಡೌನ್ ಆಗಿದೆ. ಈಗ ಹೂಡಿಕೆ ಮಾಡಲು ಒಳ್ಳೆಯ ಸಮಯವೇ? ಯಾಕಂದ್ರೆ ನಿನ್ನೆ ಮಾರ್ಕೆಟ್ ತುಂಬಾ ಬಿತ್ತು, ಅದರಲ್ಲೂ ಇನ್ಫೋಸಿಸ್ ಅಂತೂ ಫುಲ್ ಡೌನ್ ಆಯ್ತು. ಯಾಕೆ, ಏನು, ಈಗ ಹೂಡಿಕೆ ಮಾಡಬಹುದಾ, ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ, ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನೀಡ್ತಾ ಇಲ್ಲ. ಹಾಗೆ ಸ್ನೇಹಿತರೆ, ನಮ್ದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ನೀವು ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಬಹುದು. ಓಕೆ, ಹಾಗಾದ್ರೆ ರೀಸನ್ ಫಾರ್ ಫಾಲಿಂಗ್ ಇನ್ಫೋಸಿಸ್ ಸ್ಟಾಕ್, ಏನಕ್ಕೆ ಸ್ಟಾಕ್ 8% ಒಂದೇ ಸರಿಗೆ ಡೌನ್ ಆಗಿದೆ? ಮೇಜರ್ ರೀಸನ್ ವೀಕ್ ಪರ್ಫಾರ್ಮೆನ್ಸ್ ಆಫ್ ಕ್ವಾರ್ಟರ್ಲಿ Q1 ರಿಸಲ್ಟ್. ಈ ನಮ್ಮ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ, ನಿಮಗೆ ಗೊತ್ತಿರುತ್ತೆ, ನನ್ನ ವಿಡಿಯೋಗಳಲ್ಲೆಲ್ಲ ಹೇಳ್ತಾ ಇರ್ತೀನಿ. ಅದು ನಿನ್ನೆ ಅನೌನ್ಸ್ ಆಗಿದೆ, ಮೊನ್ನೆ ನೈಟೇ ಅನೌನ್ಸ್ ಆಯ್ತು. ನಿನ್ನೆನು ಅದರ ಒಂದು ರಿಫ್ಲೆಕ್ಟ್ ಮಾರ್ಕೆಟ್ ಅಲ್ಲಿ ಅಂತ ವೀಕ್ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದಾಗ ಎಷ್ಟು ಏನು ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದೊಂದು ರೀಸನ್ಗೆ. ಅದಲ್ಲದೆ ರಿಸಲ್ಟ್ಸ್ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಅನಲಿಸ್ಟ್ ಅಥವಾ ಅನಾಲಿಸಿಸ್ ಮಾಡಿದ್ರು, ಅನಾಲಿಸಿಸ್ಟ್ ಅವರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಅದಕ್ಕಿಂತ ಕಡಿಮೆ ರಿಸಲ್ಟ್ ಅನಾಲಿಸ್ ಆಗಿದೆ. ಹಾಗೆ ಸೇಲ್ಸ್ ಅಂಡ್ ಗ್ರೋತ್ ಕೂಡ ಒಂದು ಅವರೇಜ್ ಆಗಿದೆ. ಹಾಗಾಗಿ ಇವೆಲ್ಲಗಳ ಕಾರಣ. ಅದಲ್ಲದೆ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ಡೌನ್ ಆಗಿದೆ 3.1% ಕಂಪೇರ್ ಟು ದ ಲಾಸ್ಟ್ ಕ್ವಾರ್ಟರ್. ಇವೆಲ್ಲ ರೀಸನ್ಗಳು ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಒಂದು 8% ಮಾರ್ಕೆಟ್ ಇನ್ಫೋಸಿಸ್ ಒಂದೇ ಸರಿಗೆ ಡೌನ್ ಆಗಿದೆ ನಿನ್ನೆ. ಓಕೆ, ಹಾಗಾದ್ರೆ ಈಗ ನಮಗೆ ಎಷ್ಟು, ಏನು, ಹೆಂಗೆಲ್ಲ ಡೌನ್ ಆಗಿದೆ, ಯಾವ್ದು ಏನು ಅಂತ ನೋಡೋದಾದ್ರೆ, ಮೊದಲಿಗೆ ಇನ್ಫೋಸಿಸ್ ನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಈ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಿದೆ ಏನು ಅಂತ ನೋಡೋದಾದ್ರೆ, ನಮಗೆ ಏಪ್ರಿಲ್ ಟು ಜೂನ್ ಅಂದ್ರೆ ಮೊದಲನೆಯ ಕ್ವಾರ್ಟರ್, ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳ ಕ್ವಾರ್ಟರ್ಲಿ ನೋಡೋದಾದ್ರೆ ಇದರ ರೆವಿನ್ಯೂ ಅಂದ್ರೆ ನಾನು ಇಲ್ಲಿ 2022 ಕಂಪೇರ್ ಮಾಡಿದೀನಿ. ಈ 2022ರಲ್ಲಿ 34,470 ಕೋಟಿ ಸೇಲ್ಸ್ ಮಾಡಿದ್ರು. ಅದೇ ಈ ವರ್ಷ 37,933 ಕೋಟಿ, ಅಂದ್ರೆ 10% ಕಂಪೇರ್ ಟು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷದ ಕ್ವಾರ್ಟರ್ ಅಲ್ಲಿ 10% ಸೇಲ್ಸ್ ಜಾಸ್ತಿ ಆಗಿದೆ. ಒಂಥರ ಒಳ್ಳೆ ಸೈನೆ. ಬಟ್ ನಾನು ಯಾಕೆ ಡೌನ್ ಆಗಿದೆ ಅನ್ನೋದನ್ನ ನಾನು ಸ್ವಲ್ಪ ಹೊತ್ತರಲ್ಲಿ ಹೇಳ್ತೀನಿ. ಹಾಗೆ ನೆಟ್ ಪ್ರಾಫಿಟ್ ನೋಡೋದಾದ್ರೆ ಕಳೆದ ವರ್ಷದ ಒಂದು ಕ್ವಾರ್ಟರ್ ಅಲ್ಲಿ 5,362 ಕೋಟಿ ಇವರು ಒಂದು ನೆಟ್ ಪ್ರಾಫಿಟ್ ಮಾಡಿದ್ದಾರೆ. ಈ ವರ್ಷ ನೋಡಿದ್ರೆ 5,945, ಅದು ಕೂಡ 10.8%, ಅದು ಕೂಡ ಜಾಸ್ತಿ ಆಗಿದೆ. ಹೋದ ವರ್ಷದ ಕ್ವಾರ್ಟರ್ಗೂ ಈ ವರ್ಷದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ 10% ರೈಸ್ ಆಗಿದೆ. ಒಂಥರ ಅವರೇಜ್ ಆಗಿದೆ, ಏನು ಅಷ್ಟು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಈಗ ಹೇಳ್ತೀನಿ, ಕಳೆದ 5 ಕ್ವಾರ್ಟರ್ಲಿ ನೋಡಿದಾಗ ನನ್ಗೆ 5 ಕ್ವಾರ್ಟರ್ದ ಫಿಗರ್ ತೋರಿಸ್ತಾ ಹೋಗ್ತೀನಿ. ಜೂನ್ 2022ರಲ್ಲಿ ಸೇಲ್ಸ್ 34,000 ಕೋಟಿ, ನೆಟ್ ಪ್ರಾಫಿಟ್ 5,300 ಕೋಟಿ. ಹಾಗೆ ಸೆಪ್ಟೆಂಬರ್ ಅಲ್ಲಿ 36,500, 6,000 ಕೋಟಿ ನೆಟ್ ಪ್ರಾಫಿಟ್. ಹಾಗೆ ಡಿಸೆಂಬರ್ 2022ರ ಕ್ವಾರ್ಟರ್ ಅಲ್ಲಿ ಸೇಲ್ಸ್ 38,300, ಹಾಗೆ ನೆಟ್ ಪ್ರಾಫಿಟ್ 6,500. ಹಾಗೆ ಮಾರ್ಚ್ ಅಂದ್ರೆ ಕಳೆದ ಕ್ವಾರ್ಟರ್ಗೆ 37,441, ನೆಟ್ ಪ್ರಾಫಿಟ್ 6,134. ಈ ಒಂದು ಕ್ವಾರ್ಟರ್ ಅಲ್ಲಿ ಸೇಲ್ಸ್ 37,933, ನೆಟ್ ಪ್ರಾಫಿಟ್ 5,945. ಇಲ್ಲಿ ನೀವು ನೋಡ್ಬೋದು ಏನಪ್ಪಾ ಅಂತಂದ್ರೆ ಯಾಕೆ ಮಾರ್ಕೆಟ್ ಡೌನ್ ಆಗಿದೆ ಅಂತ ಒಂದು ಒಳ್ಳೆ ರೀಸನ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನೆಟ್ ಪ್ರಾಫಿಟ್ ನ ಗಮನ ಬಿಟ್ಟು ನೋಡಿ. ಈ ಒಂದು ನಿನ್ನೆ ಬಂದಿರತಕ್ಕಂತ ರಿಸಲ್ಟ್ ನೆಟ್ ಪ್ರಾಫಿಟ್ 5,945 ಜೂನ್ 2023ರಲ್ಲಿ. ಬಟ್ ಮಾರ್ಚ್ 2023 ನೋಡಿ, ಡಿಸೆಂಬರ್ 2022 ನೋಡಿ, ಸೆಪ್ಟೆಂಬರ್ ಇವೆಲ್ಲದಕ್ಕಿಂತ ಕಡಿಮೆ ಬಂದಿರೋ ಒಂದು ಕಾರಣದಿಂದ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ಯಾಕಂದ್ರೆ ಅನಲಿಸ್ಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗೆ ಇನ್ಫೋಸಿಸ್ ದೊಡ್ಡ ಕಂಪನಿ, ಬಟ್ ಆದ್ರೂ ಕೂಡ ಪ್ರಾಫಿಟ್ ಡೌನ್ ಇರೋದ್ರಿಂದ ಮಾರ್ಕೆಟ್ ಈ ತರ ವಾಲಟಾಲಿಟಿ ಆಗಿದೆ. ಹಾಗಾದ್ರೆ ಈಗ ಹೂಡಿಕೆ ಮಾಡಲು ಒಳ್ಳೆಯ ಸಮಯ. ಈಗ ನಮಗೆ ಗೊತ್ತಾಯ್ತು ಯಾಕೆ ಡೌನ್ ಆಯ್ತು, ಏನು ಮಾರ್ಕೆಟ್ ಅಂತ. ಬಟ್ ಈಗ ಇನ್ಫೋಸಿಸ್ ಅಲ್ಲಿ ಹೂಡಿಕೆ ಮಾಡಬಹುದಾ? ನೀವು ನನ್ ಕೇಳೋದಾದ್ರೆ ನಾನು ಇಲ್ಲಿ ಫುಲ್ ಒಂದು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದೀನಿ. ನೀವು ಅದನ್ನ ನೋಡಿ ಡಿಸಿಷನ್ ಕೂಡ ತಗೋಬಹುದು. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು 5,52,000 ಕೋಟಿ. ಇದರ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 5 ರೂಪಾಯಿ ಇದೆ. ಬುಕ್ ವ್ಯಾಲ್ಯೂ 171 ಇದೆ. ಇಂಡಸ್ಟ್ರಿ ಪಿ ಅಂದ್ರೆ ಸೆಕ್ಟಾರ್ ಪಿ 26.4 ಇದೆ. ಹಾಗೆ ಇನ್ಫೋಸಿಸ್ ನ ಪಿ ರೇಷಿಯೋ 22.4 ಇದೆ. ನಮ್ಮ ಪಿ ರೇಷಿಯೋ ಆಧಾರದ ಮೇಲೆ ನೋಡೋದಾದ್ರೆ ಇಂಡಸ್ಟ್ರಿ ಪಿ ಗಿಂತ ಕಮ್ಮಿ ಸಿಗ್ತಾ ಇದೆ. ಒಂಥರ ಸ್ವಲ್ಪ ಕಡಿಮೆಯಲ್ಲೇ ಪ್ರೈಸ್ ಸಿಗ್ತಾ ಇದೆ ಈಗ ಇನ್ಫೋಸಿಸ್ ಅಂತ ಹೇಳ್ಬೋದು. ಅದು ಪಿ ರೇಷಿಯೋ ಆಧಾರದ ಮೇಲೆ ನೋಡೋಣ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಪ್ಯಾರಾಮೀಟರ್ ಗಳನ್ನ ನೋಡಿ ನೀವೇ ಡಿಸೈಡ್ ತಗೋಬಹುದು. ನಾನು ಅಷ್ಟು ಚೆನ್ನಾಗಿ ನಿಮಗೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟ್ ಇದರ ಪ್ರೈಸ್ ಹಿಸ್ಟ್ರಿ ನೋಡೋದಾದ್ರೆ 52 ವೀಕ್ ಐ 1,672, 52 ವೀಕ್ ಲೋ 1,185, ಲೈಫ್ ಟೈಮ್ ಐ
ಆಲ್ರೆಡಿ ಈ ಹೋದ ವರ್ಷನೇ ಹೈ ಬಂದು ಹೋಗ್ಬಿಟ್ಟಿದೆ 1954. ಕರೆಂಟ್ ಪ್ರೈಸ್ 1332. ನಮಗಿಲ್ಲಿ ಕರೆಂಟ್ ಪ್ರೈಸ್ ನೋಡೋದಾದ್ರೆ ಒಂಥರ ಲೋ ಹತ್ರ ಇದೆ ಅಂತ ಹೇಳ್ಬಹುದು, ಹೆಚ್ಚು ಕಮ್ಮಿ ಒಂದ್ ಸ್ವಲ್ಪ ಲೋ ಅಲ್ಲಿ ಇದೆ ಅಂತ ಇಲ್ಲೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಓಕೆ, ಹಾಗಾದ್ರೆ ನಾನು ವೀಕ್ಲಿ RSI ಚಾರ್ಟ್, ಡೇ RSI ಚಾರ್ಟ್, ಹಾಗೆ 30 ಡೇ ಮೂವಿಂಗ್ ಅವರೇಜ್ ಎಲ್ಲವನ್ನು ತೋರಿಸ್ತೀನಿ. ಈಗ ಪ್ರೈಸ್ ಎಲ್ಲಿದೆ, ಈಗ ಹೂಡಿಕೆ ಮಾಡಬಹುದಾ ಎಲ್ಲನೂ ನೀವೇ ನೋಡ್ಬೋದು. ವೀಕ್ಲಿ RSI ಚಾರ್ಟ್ ನೋಡಿದಾಗ ನಮಗೆ RSI 46.42. ನಾವ್ ಯಾವಾಗ್ಲೂ 40 ಒಂಥರ ಒಳ್ಳೆ ಬೈ ಅಂತ ಇರ್ತೀವಿ, ಬಟ್ 45, 46 ಕೂಡ ಅಕ್ಸೆಪ್ಟ್ ಮಾಡ್ಕೋಬಹುದು. ಒಂಥರ ಅವರೇಜಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ 46 ಬಂದಿದೆ, ಮತ್ತೆ ಏನಾದ್ರೂ ಇನ್ನೂ ಡೌನ್ ಬರ್ಬೋದು, ಬರ್ದೇನೆ ಇರ್ಬೋದು. ಈಗ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ ಸ್ವಲ್ಪ ಡೌನ್ ಬಂದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ಬೋದು. ಯಾಕಂತಂದ್ರೆ ಹೇಳಕ್ಕಾಗಲ್ಲ, ಇನ್ನು ಮೇಲೆ ಹೋಗ್ಬಿಟ್ರೆ ಈ ಚಾನ್ಸ್ ಸಿಗುತ್ತೋ ಇಲ್ಲ ಗೊತ್ತಿಗೆ. ಅವರೇಜ್ ಆಗಿ ಒಂಥರ ಬೈ ಮಾಡೋದಕ್ಕೆ 46 ಒಂಥರ ಅವರೇಜಿಂಗ್ ಇಂಡಿಕೇಶನ್ ಅಂತ ಹೇಳ್ಬೋದು ವೀಕ್ಲಿ RSI. ಹಾಗಾದ್ರೆ ಡೇ RSI ನೋಡೋದಾದ್ರೆ ಡೇ RSI ಕೂಡ 46.06 ಇದೆ. ಒಂಥರ ಅವರೇಜ್ ಅಲ್ಲಿ ಸಿಗ್ತಾ ಇದೆ. ಏನು ಒಂಥರ ತುಂಬಾ ಕಡಿಮೆ ಬೆಲೆಯಲ್ಲಿದೆ, ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಅದು ನೋಡ್ಬೇಕಾಗುತ್ತೆ. ಪ್ರೈಸ್ ಏನೋ ನಮಗೆ ಸಿಗ್ತಾ ಇದೆ ಒಂದು ಮೀಡಿಯಂ ಲೆವೆಲ್ ಅಲ್ಲಿ. ಇವಾಗ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಡೌನ್ ಬಂದಾಗೂ ಹೂಡಿಕೆ ಮಾಡಬಹುದು, ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಅದನ್ನ ನಾವು ಗಮನ ಬಿಟ್ಟು ನೋಡ್ಬೇಕಾಗುತ್ತೆ. ಈಗ ನಿಮಗೆ ಡೇ RSI ಗೊತ್ತಾಯ್ತು, ಹಾಗೆ ವೀಕ್ಲಿ RSI ಗೊತ್ತಾಯ್ತು. ಹಾಗಾದ್ರೆ 30 ಡೇ, ಈಗ ನಾನೇನಾದ್ರೂ ಶಾರ್ಟ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಬಹುದಾ ಏನು ಅಂತ ನೋಡೋದಾದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ನೋಡೋದಾದ್ರೆ ನಿನ್ನೆ ಮಾರ್ಕೆಟ್ 8% ಡೌನ್ ಆಗಿರೋದ್ರಿಂದ ಅದು ಸೆಲ್ ಬಂದ್ಬಿಟ್ಟಿದೆ. ಅಂದ್ರೆ ಮಾರ್ಕೆಟ್ 30 ಡೇ ಮೂವಿಂಗ್ ಅವರೇಜ್ ಅಲ್ಲಿ ಸೆಲ್ ಇಂಡಿಕೇಶನ್ ತೋರಿಸ್ತಾ ಇದೆ. ಹಾಗಾದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಸ್ನೇಹಿತರೆ? ನಿಮಗೊಂದು ಸುವರ್ಣ ಅವಕಾಶ. ಕನ್ನಡದಲ್ಲಿ ಷೇರು ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಒಂದು ವೆಬಿನಾರ್ ಮಾಡ್ತಾ ಇದ್ದೀನಿ. ಅಂದರೆ ನಾಳೆ ಅಂದ್ರೆ ಭಾನುವಾರ ಸಂಜೆ 5 ಗಂಟೆಗೆ ವೆಬಿನಾರ್ ಇರುತ್ತೆ. ಅದು ಫ್ರೀ ವೆಬಿನಾರ್, ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಜಾಯಿನ್ ಆಗೋದು ಹೆಂಗೆ ಏನು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ. ನೀವು ವಾಟ್ಸ್ಆಪ್ ಅಲ್ಲಿ ನನಗೆ ಲಾಂಗ್ ಟರ್ಮ್ ವೆಬಿನಾರ್ ಅಂತ ಒಂದು ಮೆಸೇಜ್ ಮಾಡಿ ಹೆಂಗೆ ಏನು ಎಲ್ಲವನ್ನು ಕೂಡ ನಾನು ವಾಟ್ಸ್ಆಪ್ ಅಲ್ಲಿ ತಿಳಿಸ್ತೀನಿ. ಇಲ್ಲಿ ನಿಮಗೆ ಒಂದು ಸೀಕ್ರೆಟ್ ಆಫ್ ಇನ್ವೆಸ್ಟಿಂಗ್ ಹೇಳ್ಕೊಡ್ತೀನಿ, ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಹೆಂಗ್ ಹೂಡಿಕೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ, ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗೋದು ಹೆಂಗೆ ಎಲ್ಲವನ್ನು ಕೂಡ ಒಂದ್ 2-3 ಗಂಟೆಗಳ ಕಾಲ ಮಾತಾಡ್ತೀನಿ. ಬನ್ನಿ, ವೆರಿ ಇಂಟ್ರೆಸ್ಟಿಂಗ್, ಎಷ್ಟೋ ನಾಲೆಡ್ಜ್ ನ ಗೇನ್ ಮಾಡ್ಕೊಂತೀರ. ಹಾಗೆ ನಾಳೆ Q&A ಸೆಷನ್ಸ್ ಇರುತ್ತೆ ಯೂಟ್ಯೂಬ್ ಅಲ್ಲಿ. ಹಾಗಾಗಿ ನಿಮಗೆ ಏನೇ ಒಂದು ಪ್ರಶ್ನೆಗಳಿದ್ರು ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನೇ ಇದ್ದರೂ ಕೂಡ ನೀವು ನನ್ನ ಈ ಒಂದು ವಿಡಿಯೋದ ಕಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ನಾಳೆಯ ಒಂದು Q&A ಸೆಷನ್ ಅಲ್ಲಿ ನಿಮ್ಮ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಹಾಗಾದ್ರೆ ಈಗ ನಾವು ಅದರ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಯಾಕಂದ್ರೆ ಇನ್ಫೋಸಿಸ್ ಅಲ್ಲಿ ಈಗ ಯಾಕೆ ಬಿದ್ದಿದೆ ಅದೊಂದು ಐಡಿಯಾ ಸಿಕ್ತು ನಿಮಗೆ, ಯಾಕೆ ಬಿದ್ದಿದೆ ಏನು ಅಂತ. ಈಗ ಹೂಡಿಕೆ ಮಾಡಬಹುದಾ? ಪ್ರೈಸ್ ಒಂಥರ ಅವರೇಜ್ ಅಲ್ಲಿ ಇದೆ, ಈಗ ಒಂದ್ ಸ್ವಲ್ಪ ಮಾಡಿ ಇನ್ನೂ ಡೌನ್ ಬಿದ್ದಾಗ ಇನ್ನೊಂದ್ ಸ್ವಲ್ಪ ಮಾಡಬಹುದು ಅಂತ ಒಂದ್ ಇಂಡಿಕೇಶನ್ಸ್ ಗಳು ನಮಗೆ ಕೊಡ್ತಾ ಇದೆ. ಬಟ್ ಅದ್ ಮಾಡಕ್ಕಿಂತ ಮುಂಚೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ನೋಡ್ಬಿಡೋಣ. ಹಾಗಾದ್ರೆ ಮೊದಲನೆಯ ಪ್ಯಾರಾಮೀಟರ್ಸ್ ಪಾಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್. ಇಷ್ಟು ಕಳೆದೆಲ್ಲ ವರ್ಷಗಳಿಂದ ಏನೆಲ್ಲ ಪ್ರಾಫಿಟ್ ಕೊಟ್ಟಿದೆ ಅಂತ ನೋಡೋದಾದ್ರೆ ನೋಡಿ, 23 ವರ್ಷದ CAGR 12% ಕೊಟ್ಟಿದೆ. ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳ್ಬೋದು, ಬಟ್ ಯಾಕಂದ್ರೆ ಪ್ರೈಸ್ ಕಡಿಮೆ ಇದೆ ಅದನ್ನು ನೋಡ್ಬೇಕಾಗುತ್ತೆ. ಸಡನ್ಲಿ ಮಾರ್ಕೆಟ್ ಬಿದ್ದಿದೆ, ಸೊ 12% ಅಂತಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಕಂಪೇರ್ ಟು ಅದರ್ ಬೇರೆ ಬೇರೆ ಪಿಯರ್ ಕಂಪನಿಗಳನ್ನ ಕಂಪ್ಯಾರಿಸನ್ ಮಾಡ್ಬೇಕಾಗುತ್ತೆ. ಬಟ್ ಮಾರ್ಕೆಟ್ ಬಿದ್ದಿರೋದ್ರಿಂದ 12 ತೋರಿಸ್ತಾ ಇದೆ, ನೋಡ್ಬೇಕಾಗುತ್ತೆ. 10 ವರ್ಷದ 14%, 5 ವರ್ಷದ್ದು 14%, 3 ವರ್ಷದ್ದು 13%, 1 ವರ್ಷದ -12%. ಇಲ್ಲಿ ನಮಗ್ ನೋಡೋದಾದ್ರೆ 10, 5, 13, 3 ವರ್ಷ ಕನ್ಸಿಸ್ಟೆನ್ಸಿ ಇದೆ. 23 ವರ್ಷದ್ದು 12% ಇದೆ. ಒಂಥರ ಒಂದ್ ಸ್ವಲ್ಪ ಮಾರ್ಕೆಟ್ ಬೂಸ್ಟ್ ಆಯ್ತು ಅಂತಂದ್ರೆ ಒಂದು ಒಳ್ಳೆ ಕಂಪನಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಬಟ್ 1 ವರ್ಷದಲ್ಲಿ -12% ಬಿದ್ದಿರೋದ್ರಿಂದ ನಮಗೆ ಇಲ್ಲಿ 23 ವರ್ಷದ, 10 ವರ್ಷದ, 5 ವರ್ಷದ CAGR ಗಳು ಕಡಿಮೆ ಆಗಿದೆ. ಅಪ್ಪಿತಪ್ಪಿ ಮಾರ್ಕೆಟ್ ಏನಾದ್ರು ಇದು 1700, 800 ಇದ್ದಿದ್ರೆ ಇವೆಲ್ಲವೂ ಕೂಡ ಒಂದು 18-19% ಬಂದು ಕೂತ್ಕೊಳ್ಳೋದು. ಐ ಥಿಂಕ್ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಹಾಗಾದ್ರೆ ಬೇರೆ ಬೇರೆ ಕಂಪನಿಗಳು ಇದೇ ತರ ಕೆಲಸ ಮಾಡ್ತಕ್ಕಂತ ಬೇರೆ ಒಂದು ಕಂಪನಿಗಳ ಕಂಪ್ಯಾರಿಸನ್ ನೋಡೋಣ. ಇಲ್ಲಿ ನಾನು ನಿಮಗೆ ಆಲ್ರೆಡಿ ಇನ್ಫೋಸಿಸ್ ಹೇಳಿದ್ದೀನಿ. ಬೇರೆ ಕಂಪನಿ ನೋಡೋದಾದ್ರೆ TCS, ಇದರ ಮಾರ್ಕೆಟ್ ಕ್ಯಾಪ್ 12,32,000 ಕೋಟಿ ಇದೆ. 10 ವರ್ಷದ CAGR 14%, 5 ವರ್ಷದ 11%, 1 ವರ್ಷದ 6%. ಹಾಗೆ HCL ಟೆಕ್ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪ್ 3 ಲಕ್ಷ ಕೋಟಿ, 10 ವರ್ಷಕ್ಕೆ 7, 5 ವರ್ಷಕ್ಕೆ 17, ಹಾಗೆ 1 ವರ್ಷಕ್ಕೆ 21%.
ಹಾಗೆ ವಿಪ್ರೋ ನೋಡೋದಾದ್ರೆ ಇದು ಮಾರ್ಕೆಟ್ ಕ್ಯಾಪ್ 2,22,000 ಕೋಟಿ ಇದೆ. 10 ವರ್ಷದ CAGR 11%, 5 ವರ್ಷದ 14%, 1 ವರ್ಷದ -2%. ಹಾಗೆ LTI ಮೈಂಟ್ರಿ ನೋಡೋದಾದ್ರೆ ಇದರ ಮಾರ್ಕೆಟ್ ಕ್ಯಾಪ್ 1,45,000 ಕೋಟಿ, 10 ವರ್ಷದ ಡೇಟಾ ಇಲ್ಲ, 5 ವರ್ಷದ 23%, 1 ವರ್ಷದ 9%. ಸ್ನೇಹಿತರೆ, ನಮಗಿಲ್ಲಿ ನೋಡೋದಾದ್ರೆ ಇದರ ಒಂದು ಮಾರ್ಕೆಟ್, ಇದರ ಒಂದು ಕಂಪ್ಯಾರಿಸನ್ ಪಿಯರ್ ಕಂಪನೀಸ್ ನೋಡೋದಾದ್ರೆ TCS ಲೀಡರ್, ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. TCS ನ ಫುಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಬಟ್ 10 ವರ್ಷದ್ದು, 5 ವರ್ಷದ್ದು, 1 ವರ್ಷದ್ದು ರಿಟರ್ನ್ಸ್ ನೋಡೋದಾದ್ರೆ TCS ಗಿನ ಇನ್ಫೋಸಿಸ್ ಒಂದ್ ಸ್ವಲ್ಪ ಜಾಸ್ತಿ ಅಥವಾ ಸೇಮ್ ಇದೆ ಅಂತ ಹೇಳ್ಬೋದು. ತುಂಬಾ ಕಾಂಪಿಟೇಷನ್ ಇದೆ. TCS ಹಾಗೂ ಇನ್ಫೋಸಿಸ್ ನ ನೀವು ಸ್ಟಡಿ ಮಾಡಿಬಿಟ್ಟು ಡಿಸೈಡ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಮುಂದಿನ ಮತ್ತೊಂದು ಪ್ಯಾರಾಮೀಟರ್ಸ್ ನೋಡೋದಾದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಈ ಶೇರ್ಗಳು ಯಾರೆಲ್ಲ ಹಿಡಿದು ಇಟ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಪ್ರಮೋಟರ್ಸ್ ಹತ್ರ ಒಂದು 14.9% ಇದೆ. FIs ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ 33% ಇದೆ. DI ಅಂದ್ರೆ ಡೊಮ್ಯಾಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ 34% ಇದೆ. ಪಬ್ಲಿಕ್ ಹತ್ರ 16% ಇದೆ. ಓಕೆ, ಹಾಗಾದ್ರೆ ಇವರ ಒಂದು ಬಿಸ್ನೆಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದಾಗ ಇವರ 5 ವರ್ಷದ ಸೇಲ್ಸ್ ತೆಗೆದಿದ್ದೀನಿ. ಅವಾಗ ನಾನು ಹೇಳಿದ್ದು ಕ್ವಾರ್ಟರ್ಲಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಅವಾಗ ಕ್ವಾರ್ಟರ್ಲಿ 5 ಕ್ವಾರ್ಟರ್ ಹೇಳಿದೆ. ಈಗ ನಾನು 5 ವರ್ಷದ ಹೇಳ್ತೀನಿ. 5 ವರ್ಷದ ನೋಡೋದಾದ್ರೆ 19ನೇ ಇಸವಿಯಲ್ಲಿ 82,600 ಕೋಟಿ, 20ನೇ ಇಸವಿಯಲ್ಲಿ 90,700 ಕೋಟಿ, 21ರಲ್ಲಿ 1,04,72 ಕೋಟಿ, ಹಾಗೆ 22ರಲ್ಲಿ 1,21,000 ಕೋಟಿ, ಹಾಗೆ 23ರಲ್ಲಿ 1,46,000 ಕೋಟಿ. ಒಳ್ಳೆಯ ಸೇಲ್ಸ್ ಅಂತ ಹೇಳ್ಬೋದು. 5 ವರ್ಷದಲ್ಲಂತೂ ವರ್ಷ ಒಳ್ಳೆ ಜಾಸ್ತಿ ಆಗಿದೆ. ಒಂಥರ ನೀವು ಗ್ರಾಫ್ ನೋಡಿದ್ರೆ ಸೂಪರ್ ಆಗಿದೆ. ಆ ಗ್ರಾಫ್ ನಾನು ಮತ್ತೊಮ್ಮೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೆಟ್ ಪ್ರಾಫಿಟ್ ಹೋಗ್ಬಿಡೋಣ. ಇವರ ನೆಟ್ ಪ್ರಾಫಿಟ್ ಏನೆಲ್ಲ ಮಾಡಿದ್ದಾರೆ ಅಂತ ನೋಡೋದಾದ್ರೆ 5 ವರ್ಷದಲ್ಲಿ 2019ರಲ್ಲಿ 15,400 ಕೋಟಿ, 20ರಲ್ಲಿ 16,600 ಕೋಟಿ, 21ರಲ್ಲಿ 19,423 ಕೋಟಿ, 22ರಲ್ಲಿ 22,146 ಕೋಟಿ, ಹಾಗೆ 23ರಲ್ಲಿ 24,108 ಕೋಟಿ. ಇದನ್ನು ಕೂಡ ನೆಟ್ ಪ್ರಾಫಿಟ್ ಕೂಡ ವರ್ಷ ಒಳ್ಳೆ ಜಾಸ್ತಿ ಆಗಿದೆ. ಇವೆರಡರ ಒಂದು ಗ್ರಾಫ್ ನೀವು ನೋಡೋದಾದ್ರೆ ನೋಡಿ, ಸೇಲ್ಸ್ ಯಾವ ರೀತಿ ಗ್ರೋತ್ ಆಗಿದೆ, ಹಾಗೆ ನೆಟ್ ಪ್ರಾಫಿಟ್ ಕೂಡ ಹೆಂಗೆ ಗ್ರೋತ್ ಆಗಿದೆ. ಗ್ರಾಫ್ ಒಂಥರ ಮೇಲೇನೆ ಇದೆ, ಇದು ಕೂಡ ಕೆಳಗಿಂದ ಮೇಲೆ ಹೋಗಿದೆ. ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ವರ್ಷ ಇವರು ಸೇಲ್ಸ್ ಮತ್ತೆ ಪ್ರಾಫಿಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಬಟ್ ಇವೇನಿದ್ರು ಕೂಡ ಈ ಕ್ವಾರ್ಟರ್ಲಿಯಲ್ಲಿ ವೇರಿಯೇಷನ್ಸ್ ಆಗ್ತಿರೋದ್ರಿಂದ ಮಾರ್ಕೆಟ್ ಬೀಳ್ತಾ ಇದೆ ಅಂತ ಒಂದು ಇಂಡಿಕೇಶನ್ ನಮಗೆ ಸಿಗ್ತಾ ಇದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇವರ ಸಾಲ ಏನಾದ್ರು ಇದೆಯಾ? ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡೋದಾದ್ರೆ ₹1 ಸಾಲನೂ ಇಲ್ಲ, ಎಲ್ಲ 0 ಅಂತ ತೋರಿಸ್ತಾ ಇದ್ದಾರೆ. ಡೆಟ್ ಟು ಇಕ್ವಿಟಿ 5 ವರ್ಷದಲ್ಲಿ 0.00 ಇದೆ. ಒಂಥರ ಸೂಪರ್ ಸೈನ್ ಅಂತ ಹೇಳಬಹುದು. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಕೊನೆಯ ಪ್ಯಾರಾಮೀಟರ್ ಡಿವಿಡೆಂಟ್ ಏನಾದ್ರು ಇದೆಯಾ ಅಂತ ನೋಡೋದಾದ್ರೆ ವರ್ಷ ಏನೆಲ್ಲ ಡಿವಿಡೆಂಟ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 19ನೇ ಇಸ್ವಿಯಲ್ಲಿ ₹21.50 ಕೊಟ್ಟಿದ್ದಾರೆ, 20ರಲ್ಲಿ 17 ಕೊಟ್ಟಿದ್ದಾರೆ, 21ರಲ್ಲಿ ₹27 ಕೊಟ್ಟಿದ್ದಾರೆ, 22ರಲ್ಲಿ ₹31 ಕೊಟ್ಟಿದ್ದಾರೆ, 23ರಲ್ಲಿ ₹34. ವರ್ಷ ಡಿವಿಡೆಂಟ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ನಿಮಗೆ ಈಗ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂತೀನಿ ಈ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಬೇಕು ಬೇಡ ಅಂತಂದು. ನಾನು ಇನ್ನೊಂದು ಸಜೆಷನ್ ಹೇಳ್ತಾ ಹೋಗ್ತೀನಿ. ಕಡಿಮೆಯಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅದನ್ನ ಹೂಡಿಕೆ ಮಾಡೋದಕ್ಕೆ ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ನಿಮಗೆಲ್ಲವೂ ಹಿಂಟ್ಸ್ ಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ಈ ವಿಡಿಯೋನ ಒಂದು 2 ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇನ್ನೂ ಬೇಕು ಹೆಚ್ಚಿನ ಮಾಹಿತಿ ಅಂದ್ರೆ ವೆಬಿನಾರ್ನ ಅಟೆಂಡ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.